ಸ್ವಲ್ಪ ಅರ್ಥ ಮಾಡಿಕೊಂಡು ಆಮೇಲೆ ಮುಂದುವರಿಯೋಣ. ಏನು ಹೇಳ್ತಾ ಇದ್ದಾರೆ? ಯಾಕಪ್ಪ ನಾಮ ಜಪ ಬಿಟ್ಟು ಬಿಟ್ಟಿಯಾ? ಹಾಗಿದ್ರೆ ಊಟ ಬಿಟ್ಟಿಯಾ? ನಿನಗೆ ಏನೇನು ಬೇಕು ಎಲ್ಲ ಬಿಟ್ಟಿಯಾ? ಇಲ್ಲ. ಆದರೆ ನಾಮ ಜಪ ಮಾಡಲಿಕ್ಕೆ ಟೈಮೇ ಸಿಗ್ತಾ ಇಲ್ಲ. ಟೈಮ್ ಸಿಕ್ಕಿಲ್ಲ ಅಂತೇಳಿ ನಿದ್ದೆ ಮಾಡೋದು ಬಿಟ್ವಾ, ಊಟ ಮಾಡೋದು ಬಿಟ್ವಾ, ಮಾತಾಡೋದು ಬಿಟ್ವಾ, ಮೊಬೈಲ್ ಕಾಲ್ ಹೋಗ್ಲಿ ಬಿಡು ಬೇಡ ಟೈಮ್ ಇಲ್ಲ ಅಂತೇಳಿ ಬಿಟ್ವಾ? ಇಲ್ಲ. ಕ್ರೋಧನ ಚೋಡ, झूठನ ಚೋಡ, ಸತ್ಯ ವಚನ ಕಿವು ಚೋಡದಿರ. ಆ್ಯಕ್ಚುಲಿ ಇದೆಲ್ಲ ಆ ಥರ ಯಾರಿಲ್ಲ. ಆದರೆ ಹೆಂಗಂತಂದರೆ ಮಜಾ ನಿಮಗೆ ಹೇಳೋದೆಲ್ಲ ಗೊತ್ತಿರೋವೇ ಬರೋದು. ಅಂದರೆ ಇದ್ದಿದ್ದು ಎಲ್ಲ ಹೋಗ್ಲಿ ಆಗಿದೆ, ಎಲ್ಲ ಪರಿಪಕ್ವ ಆಗ್ಬಿಡೋಣ ನಾವು ಅಮ್ಮನ ಮಕ್ಕಳು, ಎಲ್ಲರೂ ಶುದ್ಧ ಆಗೋಣ. ಇದ್ದಿದ್ದು ಮತ್ತೆ ಬಂದು ಕಸ ಹೊಡಿತೇವಲ್ಲ ದಿನ ಹೊಡೆಯಲ್ವಾ? ಬೆಳಿಗ್ಗೆ ಎದ್ದು ಕೂಡಲೇ ಕಸ ಹೊಡೆಯೋದು, ನೀರು ಹಾಕೋದು. ಯಾಕೆ ದಿನ ಹಾಕಬೇಕು? ಮತ್ತೆ ಎಲ್ಲ ಕಸ ಕಡ್ಡಿ ಆಗಿರ್ತದೆ ಶುದ್ಧ ಮಾಡಿ. ಆ ರೀತಿ ನಾವು ಮತ್ತೆ ಕೇಳಿ ಯಾಕಪ್ಪ ನಮಗೆ ಹೇಳ್ತಾರೆ, ನಮಗೇನು ಆಗಿಲ್ವಾ, ಇನ್ನೂ ಏನು ನಾವು ಸ್ವಲ್ಪ ಬರಿಲಿಲ್ವಾ ಅಂತ ಪ್ರಶ್ನೆ ಬಂದರೆ, ಗುರು ಮಹಾರಾಜ್ ಹೇಳ್ತಾರಲ್ಲ, ಎಷ್ಟು ಸಲ ಹೇಳ್ತಾರೆ ವಚನದಲ್ಲಿ ಆ ಒಂದು ಪಲ್ಲವಿ ಕಾಮಕಾಂಚನಂತೆ ಆಗುತ್ತೆ. ಕಾಮಕಾಂಚ ಅಂದರೆ ಅಷ್ಟು ಕೇಳಿ ಎಲ್ಲಾದರೂ ಸ್ವಲ್ಪ ಆಗ್ತದೆ ಅಂತ. ಅದಕ್ಕೆ ಕ್ರೋಧನ ಚೋಡ, झूठನ ಚೋಡ, ಸತ್ಯ ವಚನ ಕಿವು ಚೋಡದಿಯ. ನೋಡ್ರಿ, ಯಾವುದು ಕಳಪೆ ಇರ್ತದೋ, ಯಾವುದು ಕೆಟ್ಟಿರ್ತದೋ ಅದನ್ನು ಬಿಡೋದಿಲ್ಲ, ಬಿಡ್ಲಿಕ್ಕೆ ಆಗೋದಿಲ್ಲ. ಆದರೆ ಯಾವುದು ಒಳ್ಳೆಯದು, ಯಾವುದು ಮೌಲ್ಯಯುತವಾದದ್ದು, ಯಾವುದು ಗಟ್ಟಿಯುತವಾದದ್ದು ತಾನೇ ಬಿಟ್ಬಿಡ್ತೇವೆ ನಾವು. ಸತ್ಯ ವಚನವನ್ನು ಎಷ್ಟು ಬೇಗ ಬಿಟ್ಬಿಡ್ತೇವೆ. ಅಂದರೆ ಸಿಟ್ಟು, ಕ್ರೋಧ ಅಂತಂದ್ರೆ ಸಿಟ್ಟು, झूठ ಅಂತಂದ್ರೆ ಸುಳ್ಳು ಹೇಳೋದು, ಅದನ್ನ ಎಷ್ಟು ಮಾಡ್ತೇವೆ. ನ ಚೋಡ, ಅದನ್ನ ಬಿಡ್ಲಿಲ್ಲ. झूठे जग में दिल लचाकर. ಈ ಅಸತ್ಯವಾಗಿರ್ತಕ್ಕಂಥ ಜಗತ್ತಿಗೆ ಆ ಪ್ರೀತಿಯ ಹೃದಯವನ್ನೇ ಕೊಟ್ಟು ಬಿಟ್ಟಿದೀಯಾ. ಆದರೆ ಭಗವಂತನಿಗೆ ಏನು ಕೊಟ್ಟಿದೀಯಾ? ಅಸಲ ವತನ ಕಿವು ಚೋಡದಿಯಾ. ನಿಜವಾದ ಅಸಲು ಅಂತಂದ್ರೆ ಏನು? ಭಗವಂತ. ಆ ಭಗವಂತನನ್ನ ಸರಾಗವಾಗಿ ಬಿಟ್ಟು ಬಿಡ್ತೇವೆ, ಮರೆತು ಬಿಡ್ತೇವೆ. ಕೌಡಿ ಕೋತು ಖೂಬ ಸಮಾಲ. ಕುರುಡು ಕಾಸನ್ನ ಇಟ್ಕೊಂಡು ಒಟ್ಟಿಗೆ ಮಾಡಿ ಕೂಡಿ ಹಾಕಿದೀಯಾ. ಖೂಬು ಸಮಾಲ, ಬಹಳಷ್ಟು ಗಳಿಸ್ಕೊಂಡಿದ್ದೀಯಾ. ಆದರೆ ಲಾಲ ರತನ ಕಿವು ಚೋಡದಿಯಾ. ಲಾಲ ರತನ, ನಿಜವಾದ ರತ್ನ, ಕೆಂಪು ರತ್ನ ಯಾವುದು ಅಂತಂದ್ರೆ ಭಗವಂತ. ಅವನನ್ನ ದೂರಕ್ಕೆ ಸರಿಸ್ತಾ ಬಂದ್ಬಿಡ್ತೀಯಾ. ಯಾವುದು ಸುಖ ಕೊಡುವುದು, ನಿಜವಾದ ಸುಖ ಕೊಡುವುದು ಯಾಕೆ? ಜಿಹಿ ಸುಮಿರಣತೆ ಅತಿ ಸುಖ ಪಾವೆ. ನಾಮಸ್ಮರಣೆಯಿಂದ ನಿಜವಾದ ಸುಖ, ಅತಿ ಸುಖ.